ಹಾ ಮಾಮ ಹೇಳು. ಏನು ಈಗ ಐಸಿಟಿ ನೈಸ್ ಮಾಡ್ಬೇಕಂತ ಅನ್ಕೊಂಡಿನ ಯಾಕ ನಿನ್ನೆ ನಾವು ಬಂದಾಗಿಂದ ಒಟ್ಟ ಫೋನ್ ಮಾಡಕತ್ತಿಲ್ಲ. ಏನಾರ ಬೇರೆ ಪ್ಲಾನ್ ನಡೆಸಿ ಏನ ಮತ್ತೆ ನಾನು ಫೋನ್ ಮಾಡಿದ್ರು ನಾಟ್ ರೀಚೇಬಲ್ ಐತಿ. ಏನು ಏರೋಪ್ಲೇನ್ ಮೋಡ್ ಒಳಗೆ ಇಟ್ಟಿದ್ದೇನ? ಅದು ಮಾವ ಹಂಗಲ್ಲ. ಅಂದ್ರೆ ನಿನ್ನೆ ನಾನು ಮೊಬೈಲ್ ಸ್ವಲ್ಪ ನೀರೊಳಗಡೆ ಬಿದ್ದುಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಅದೆಲ್ಲ ರಿಪೇರಿ ಮಾಡಿಸೋ ತನಕ ಟೈಮ್ ಆಯ್ತು. ಈಗ ಸ್ವಿಚ್ ಆನ್ ಮಾಡಿದೆ, ನಿಂದ ಫೋನ್ ಬಂತು. ಮತ್ತೇನಿಲ್ಲಪ್ಪ. ಈ ಮಾತು ನಾನು ನಂಬೇಕು. ನಿನ್ನ ಮೊಬೈಲ್ ವಾಟರ್ ಪ್ರೂಫ್ ಅನ್ನೋದು ನನಗೆ ಗೊತ್ತೈತಿ. ಮಾಮ ಅದು ಹಂಗಲ್ಲ, ವಾಟರ್ ಪ್ರೂಫ್ ಕರೆ ಆದರೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅಂದ್ರೆ ಅದು ನಾನೇ ನೋಡ್ಕೊಂಡಿಲ್ಲ, ಅದು ಯಾವಾಗ ನೀರಿಗೆ ಬಿದ್ದಿತ್ತೋ ಏನೋ ಅಂತಂದು ಹೇಳಿ ಅದು ಅಲ್ಲೇ ಬಿದ್ದುಬಿಟ್ಟಿತ್ತು. ಅಲ್ಲ, ಮನೆ ಒಳಗಡೆ ಸಣ್ಣ ಮಕ್ಕಳಿಲ್ಲ ಏನಿಲ್ಲ, ಯಾರು ನೀರ್ನಾಗ ಚಲ್ತಾರ? ಸುಳ್ಳು ಹೇಳ್ಬೇಡ ಶ್ವೇತಾ. ನನ್ನ ಕಡೆಯಿಂದ ಏನಾರ ತಪ್ಪಿಸ್ಕೊಳಕ್ ಹೋದೆ ಅಂತ ನೋಡು, ಮತ್ತೆ ಸಾಧ್ಯನೇ ಇಲ್ಲ. ನೀ ಅಲ್ಲಿ ಹೋದ್ರು ನಾ ಮಾತ್ರ ನಿನ್ನ ಸುಮ್ಮನೆ ಬಿಡದೇ ಇಲ್ಲ ನೋಡು. ನನಗೆ ಗೊತ್ತೈತಿ. ಮೊದಲು ಆ ಕಾವ್ಯನ ಹುಡುಕು, ಆಮೇಲೆ ಮುಂದಿನ ಮಾತು. ಏನ ಮಾತಾ ಇಲ್ಲ ನಿನ್ನ ಕಡೆಯಿಂದ? ಅದು ಮಾವ, ನಾನು ನಿಜ ಹೇಳಿದ್ರು ನೀನು ನಂಬಕತ್ತಿಲ್ಲಲ್ಲ. ನಾನು ಹಂಗೆ ಮಾಡ್ತೀನ ಹೇಳು. ನಮ್ಮ ಅಪ್ಪ ಅಮ್ಮ ನಿನ್ ಜೊತೆನೇ ಇದ್ದಾರಲ್ಲ, ಮತ್ತೆ ಯಾಕೆ ನೀನು ನನ್ನ ನಂಬಲ್ಲ? ಅದಕ್ಕೆ ನಂಬಕತ್ತಿದ್ದು. ನೀನೇನಾರ ನನ್ನ ಬಿಟ್ಟು ದೂರ ಹೋಗ್ಬೇಕು ಅನ್ನೋ ಪ್ಲಾನ್ ಏನಾರ ಇದ್ರೆ ದಯವಿಟ್ಟು ತಲೆಯಿಂದ ತೆಗೆದು ಹಾಕ್ಬಿಡು. ಯಾಕಂತ ಅಂದ್ರೆ ಅಲ್ಲಕ್ಕೋದು ಮಾಮ, ಇಷ್ಟೆಲ್ಲ ನಾನು ನಿನ್ನ ಸಲುವಾಗಿ ಕಷ್ಟ ಪಡಾಕತ್ತೀನಿ. ಮುಂದೆ ನಮ್ಮ ಫ್ಯೂಚರ್ ಸಲುವಾಗಿನ ಅಲ್ಲ ನಾವು ಇಷ್ಟು ಮಾಡಾಕತ್ತಿದ್ದು. ಆದ್ರೆ ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗ್ತೈತೆ ಇಲ್ಲ ಹೇಳಿ ನೋಡೋಣ. ನನಗೂ ಗೊತ್ತು ನಿನ್ನ ಮೇಲೆ ನನಗೆ ನಂಬಿಕೆ ಇರೋದಕ್ಕೆ ನಾನು ನಿನ್ನ ಅಷ್ಟು ಫ್ರೀ ಆಗಿಬಿಟ್ಟಿದ್ದು. ಆದ್ರೆ ಅಟ್ಲೀಸ್ಟ್ ಒಂದು ಹೆಂಗಾರ ಮಾಡಿ ಇನ್ಫಾರ್ಮ್ ಮಾಡಬೇಕಲ್ಲ ನನಗೆ. ಹೆಂಗಿದ್ರು ಈಗ ಮನ್ಯಾಗ ನಮ್ಮಿಬ್ರ ಬಗ್ಗೆ ಗೊತ್ತೈತಪ್ಪ. ನಮ್ಮ ಮಾವನ ಹತ್ರ ಒಂದು ಫೋನ್ ಇಸ್ಕೊಂಡು ಒಂದು ಟೆಕ್ಸ್ಟ್ ಮೆಸೇಜ್ ಹಾಕಿದ್ರು ನಡೀತಿತ್ತು. ಆದ್ರೆ ಅದನ್ನೆಲ್ಲ ನೀನು ಮಾಡಲಿಲ್ಲಲ್ಲ. ನನಗೆ ನಂಬಿಕೆ ಬರಬೇಕು ಬೇಡ ಹೇಳು? ಅನುಮಾನ ಬರ್ತದೆ ಇಲ್ಲ? ಅದು ಮಾವ, ನಿನ್ನೆ ನಿಮ್ಮ ಮಾವ ಅಷ್ಟಿರ್ಲಿಲ್ಲಪ್ಪ ಮನೆ ಒಳಗಡೆ. ಸರಿ, ನಮ್ಮ ಅತ್ತೆಮ್ಮ ಇದ್ಲಲ್ಲ. ಸಾರಿ ಕೋದು ಮಾಮ, ನನ್ನ ತಲೆ ಇವನ ಓಡ್ಲಿಲ್ಲ. ನಾನು ಬರೀ ಮೊಬೈಲ್ ರಿಪೇರಿಗಂತ ಹೊರಗೆ ಹೋಗ್ಬಿಟ್ಟಿದ್ದೆ. ಅದ್ರಾಗ ಬೇರೆ ಆಕಿ ಸ್ವಾತಿ ವೈನಿ ಎದಾಳಲ್ಲ. ಏನು ವೈನಿಗಿನಿ ಅಂತ ಮಾತಾಡಾತ್ಬಿಟ್ಟಿದಿ? ಅಯ್ಯೋ ಸೇಫರ್ ಸೈಡು. ಈಗ ಸಡನ್ ಆಗಿ ಯಾರು ಬಂದ್ರೆ ನಾ ಏನ್ ಮಾಡ್ಲಿ? ಅದಕ್ಕೆ ಹೇಳಾತಿದ್ದು. ಆಕಿ ಬೇರೆ ನನ್ನ ಹಿಂದಿಂದ ಇರ್ತಾಳೆ, ಯಾವಾಗ ನೋಡಿದ್ರು ನನ್ ಬಿಟ್ಟ ಸರಿಯಾದಿಲ್ಲ. ಆಕಿಗೆ ಏನಾರ ಮತ್ತೆ ನಮ್ಮ ಮೇಲೆ ಅನುಮಾನ ಬಂದಿತ್ತೇನ? ಛೇಚೆ ಹಂಗೇನಿಲ್ಲ. ಆಕಿ ಅಕ್ಕ ತಂಗಿ ನಡುವ ಬೆಳೆದಿಲ್ಲಲ್ಲ, ನಾನಂದ್ರ ಆಕಿಗ ಭಾಳ ಇಷ್ಟ ಆಗ್ಬಿಟ್ಟನಂತ. ಅದ್ರ ಸಲುವಾಗಿನ ನನ್ನನ್ನ ಹಂಗ ಬೆನ್ನ ಹತ್ ಬಿಟ್ಟಾಳಕಿ. ಹಂಗಾದ್ರೆ ಅಡ್ಡಿಲ್ಲ. ಆದ್ರೂ ಯಾವ್ದಕ್ಕೂ ನೀನು ಹುಷಾರಿಂದ ನೀನಿರು. ಆಮೇಲೆ ನಾ ಹೇಳಿದ್ನಲ್ಲ ನಿನಗ, ಅದು ಒಡವೆನೆಲ್ಲ ಫೋಟೋ ಹೊಡೆದು ಕಳಿಸು ಅಂತ ಹೇಳಿ. ನೆಕ್ಸ್ಟ್ ಟೈಮ್ ನಾ ಬರ್ಬೇಕಾದ್ರೆ ಅದು ಡೂಪ್ಲಿಕೇಟ್ ಮಾಡಿಸಿ ತಗೊಂಡ್ಬರ್ತೀನಿ. ಅದನ್ನ ಎಕ್ಸ್ಚೇಂಜ್ ಮಾಡಕ್ ಬರ್ತೈತಿ. ಅಯ್ಯೋ ಇವನೇನು ಒಡವಿಗೆ ಕೈ ಹಾಕ್ಬಿಟ್ಟನಲ್ಲ ಮಾವ. ಅದು ಏನದು ಮತ್ತೆ ವಾಪಸ್ ಇಸ್ಕೊಂಡ್ರು ಅಂತ ಮಾತ್ರ ಅನ್ನಕ್ ಹೋಗ್ಬೇಡ. ನಮ್ಮ ಮಾವ ಅತ್ತೆಮ್ಮ ಹೆಂಗದಾರ ಅಂತ ಹೇಳಿ ನನಗೆ ಗೊತ್ತೈತಿ. ಅದ್ರಾಗ ಬೇರೆ ಮೈ ತುಂಬಾ ಒಡವೆ ಹಾಕೊಂಡು ಏನು ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ತೇನ? ಏ ಮಾವ, ನಿಜವಾಗ್ಲೂ ನನ್ ಕೊಟ್ಟಿದ್ದವರು ಆ ಲಾಂಗ್ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ ಮತ್ತೆ ಕಿವ್ಯಾಗಿಂದ ಅಷ್ಟ. ಮತ್ತ ಸೊಂಟದ ಪಟ್ಟಿ ಅದು ಇದು ಎಲ್ಲ ಮಾಮ ಅದೆಲ್ಲ ಆರ್ಟಿಫಿಷಿಯಲ್. ನೀನ್ ಯಾಕೆ ನನ್ ಮಾತು ನಂಬಕತ್ತಿಲ್ಲ? ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಮ್ಮ ಮಾವ ಮಗಳಿಗೆ ಏನೇನು ಮಾಡ್ಸಾನಂತ ನನಗೆಲ್ಲ ಗೊತ್ತೈತಿ. ಆ ಕಾವ್ಯ ಪ್ರತಿಯೊಂದು ಹೇಳಾಳ. ನೀ ಏನಾರ ನನ್ನ ಮುಂದೆ ಅದನ್ನ ಮುಚ್ಚಿಟ್ಟು ನೀ ಏನಾರ ಹೊಡ್ಕೋಬೇಕು ಅಂತ ಏನಾರ ಪ್ಲಾನ್ ಮಾಡಕತ್ತಿದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅದೆಲ್ಲ ಹೋಗ್ಲಿ, ಕಾವ್ಯ ಸಿಕ್ಕಾಳೆ ನೋಡ್. ಮೊದ್ಲು ಹೇಳಿ ನನಗೆ. ಸುಮ್ಮನೆ ನೀನು ಒಂದಕ್ಕೆ ಎರಡು ಮಾಡ್ಬೇಡಪ್ಪ. ನಾಳೆ ನನಗೆ ಆಕಿ ಇಲ್ಲೇ ಬಂದ್ಲಂದ್ರ ಒಂದಕ್ಕೆ ಹೋಗಿ ಇನ್ನೊಂದು ಆಗ್ತೈತಿ. ನೀ ಏನೋ ಹೊರಗಡೆ ಅದಿದಿ, ತಪ್ಪಿಸ್ಕೊಂಡ್ಬಿಡ್ತಿದ್ದಿ. ಆಮೇಲೆ ನಾನು ಅಯ್ಯೋ ನಚಿನ್ನ, ನಿನ್ನ ನಾನು ತೊಂದರೆ ಒಳಗೆ ಸಿಕ್ಕಾಕಿಸ್ತೇನಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ ಹೋಗ್ಬೇಡ. ಆ ರೀತಿ ಏನೂ ಆಗಂಗಿಲ್ಲ. ಅದೆಷ್ಟು ಅಷ್ಟು ಧೈರ್ಯದಿಂದ ಹೇಳ್ತಿದ್ದಿ? ಇಲ್ಲಿ ನೋಡು, ಇನ್ನು 24 ಅವರ್ಸ್ ಒಳಗಡೆ ಆ ಕಾವ್ಯನ ಹುಡುಕಿ ತಗೊಂಬಂದಿಲ್ಲ ಅಂದ್ರ ನನ್ನ ಹೆಸರು ಕೋದಂಡನ ಅಲ್ಲ. ಮತ್ತ ಏನಂತ ಬದಲಾಯಿಸ್ಬೇಕಂತ ಮಾಡಿದಿ? ಅದು ಕಾವ್ಯ ಸಿಕ್ಕಿಲ್ಲ ಅಂದಾಗ ಆ ಮಾತು. ನಾಳೆ ನಿನ್ಗೆ ಇಷ್ಟೊತ್ತಿಗೆ ಫೋನ್ ಮಾಡಿದಾಗ ಕಾವ್ಯ ನನ್ನ ಜೊತೆಗೆ ಅದಾಳ ಅಂತ ಹೇಳಿಲ್ಲ ಅಂದ್ರೆ ನೋಡ್ ಮತ್ತೆ. ಸರಿ ಸರಿ ನೋಡೋಣ. ಅದ್ರ ಕಡೆ ಜಾಸ್ತಿ ಕೆಲಸ ಮಾಡು. ಆಕಿ ಸಿಕ್ಲು ಅಂತ ಅಂದ್ರೆ ನಾವು ಅನ್ಕೊಂಡಿದ್ದ ಥರ ಎಲ್ಲ ಆಗ್ತೈತಿ. ಇಲ್ಲ ಅಂದ್ರೆ ನೋಡ್ ಮತ್ತೆ ಹಿಂಗ ಹೆದರ್ಕೊಂತ ಬದುಕ್ಬೇಕು. ಅಯ್ಯೋ ಅದೆಲ್ಲ ನಮ್ ಇಬ್ರದ್ದು ಮದ್ವೆ ಆಗೋ ತನಕ ಅಂದ್ರೆ ಅಫಿಷಿಯಲಿ ನಮ್ದು ಆಗ್ಬಿಟ್ಟೈತಿ. ಅವ್ರ ಎದ್ರಿಗೆ ಹಿಂಗ್ ಕಾವ್ಯನ ರೂಪದೊಳಗಡೆ ನಂದು ನಿಂದು ಮದ್ವೆ ಆಗ್ಬಿಡ್ತು ಅಂತ ಅಂದ್ರೆ ಆಮೇಲೆ ಏನ್ ಮಾಡಿದ್ರು ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನೀ ಏನು ತಲೆ ಕೆಡಿಸ್ಕೋಬೇಡ. ಆಮೇಲೆ ಅಷ್ಟೇ ಅಲ್ಲಪ್ಪ, ನಾನು ನಿನ್ ಫೇಸ್ನ ಕಂಪ್ಲೀಟ್ ಆಗಿ ಕಾವ್ಯನ ತರ ಬದಲಾಯಿಸ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೇನಿ. ಏನು? ನನ್ನ ಪೂರ್ತಿ ಕಾವ್ಯನ ಥರನ ಬದಲಾಯಿಸ್ಬೇಕಂತ ಮಾಡಿಯಾ? ಏನು ಮಾವ ನೀನು? ನಿನ್ಗೇನಾರ ಒಂದು ಸ್ವಲ್ಪ ಐತಿಲ್ಲ ನಿನ್ನ ತಲೆ ಒಳಗೆ? ಏನಂತ ತಿಳ್ಕೊಂಡಿದ್ದೀನಿ ನನ್ನ ಐಡೆಂಟಿಟಿನ ಮುಚ್ಚಾಕಕ್ಕೆ ನೋಡಾತಿದ್ದಿ? ಇಲ್ಲಿ ನೋಡು ಶ್ವೇತಾ, ಆಕಿ ಕಾವ್ಯ ಸಿಕ್ಲು ಎಲ್ಲ ನಮಗೆ ಸೇಫು. ಸಿಕ್ಕಿಲ್ಲ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಅದ್ರ ಸಲುವಾಗಿನ ನಾನು ಹೇಳೋದು ಸ್ವಲ್ಪ ಕೇಳು. ನೀನೀಗ ಆಕಿನ ಮುಖವಾಡ ಹಾಕೊಂಡು ಅದಿದಿ. ನಾಳೆ ಯಾರು ಬಂದ್ರು ಅದನ್ನ ಕಿತ್ಬಿಟ್ರೆ ಅದು ನಿನ್ನ ಮುಖ ಏನೈತಲ್ಲ ಗೊತ್ತಾಗ್ಬಿಡ್ತೈತಿ. ಸೊ ಅದು ಇವತ್ತಲ್ಲ ನಾಳೆ ಸೇಫ್ ಅಲ್ವೇ ಅಲ್ಲ. ಮತ್ತು ಅದು ಫೇಶಿಯಲ್ ಅದು ಇದು ಅಂತಂದೇಳಿ ಆಕಿ ಸ್ವಾತಿ ಕರ್ಕೊಂಡು ಹೋಗ್ತಿರ್ತಾಳೆ. ನಾಳೆ ನಿನಗೆ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಹೇಳಾತೀನಿ. ನಾನು ಒಂದು ಡಾಕ್ಟರ್ ಹತ್ರ ಮಾತಾಡೀನಿ. ನಾ ಒಂದು ದಿವಸ ಹೇಳ್ತೇನೆ, ಅಲ್ಲೇ ಬಂದು ಮಾವನ ಹತ್ರ ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಸ್ವಲ್ಪ ಚಲೋ. ನಿನಗೆ ತಲೆಗಿಲಿ ಸರಿಯತೆ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ನಾನು ಸ್ವಲ್ಪ ರೆಸ್ಟ್ ಎಲ್ಲ ತಗೋಬೇಕು. ಅದ್ರಾಗ ಬೇರೆ ನನ್ನ ಐಡೆಂಟಿಟಿ ಮುಚ್ಚಾಕ್ತಿಲ್ಲ. ನಿನಗೆ ಎಷ್ಟರ ಇದು ಐತಿ ಮಾವ? ಇಲ್ಲಿ ನೋಡು ಶ್ವೇತಾ, ನಾವು ಬದುಕಬೇಕಂತ ಅಂದ್ರೆ ಹಿಂಗೆ ಮಾಡಲೇಬೇಕು. ಕಾವ್ಯ ಸಿಕ್ಲು ಅಂದ್ರೆ ತೊಂದರೆ ಇಲ್ಲ. ನಾವು ಯಾವ ರೀತಿ ಪ್ಲಾನ್ ಮಾಡೇವಲ್ಲ ಅದೇ ರೀತಿ ನಡೀತೈತಿ. ಇಲ್ಲ ಅಂತ ಅಂದ್ರೆ ಈ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ ಇಲ್ವೇ ಇಲ್ಲ ನಮಗೆ. ಯಾಕಂತ ಅಂದ್ರೆ ನಾಳೆ ಆಕಿ ಬಂದ್ಲು ಅಂದ್ರೆ ರಿಸ್ಕ್ ನೋಡು. ಈಗಾರ ಬಾರಿ ಬಡಾಯಿ ಕೊಚ್ಕೊಳತ್ತಿದ್ರು. ನಾಳೆ ಅಂತ ಅಂದ್ರೆ ಕಾವ್ಯ ಅಂತ ನಿಲ್ಲಿಸ್ತೇನೆ, ಇಲ್ಲ ಅಂದ್ರೆ ನನ್ನ ಹೆಸರು ಕೋದಂಡನ ಅಲ್ಲ ಅದು ಇದು ಅಂತಂದು ಹೇಳಿ. ಇಲ್ಲಿ ನೋಡು ಶ್ವೇತಾ, ಅದೆಲ್ಲ ಪ್ಲಾನ್ ನನ್ನ ಹತ್ರ ಐತಿ. ಅದು ಪ್ಲಾನ್ ಎ. ಒಂದ್ ವೇಳೆ ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿನೂ ಪ್ರಿಪೇರ್ ಮಾಡತ್ತೇನೆ ನಾನು. ಈಗ ಅವಳು ಸಿಕ್ಕಿಲ್ಲ ಅಂತ ಇಟ್ಕೋ, ಅವಾಗ ನಿನಗೆ ಫೇಸ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ಟೆ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಒಂದ್ ವೇಳೆ ನಿಜವಾದ ಕಾವ್ಯ ಬಂದ್ರು ನೀನ ನಿಜವಾದ ಕಾವ್ಯ ಅಂತ ತಿಳ್ಕೊಂತಾರೆ. ಆಕಿ ಏನ್ ಹೇಳಿದ್ರು ನಂಬೋದಿಲ್ಲ, ಗೊತ್ತಾ? ಅದು ಎಷ್ಟು ಧೈರ್ಯದಿಂದ ಮಾತಾಡ್ತಿ ಮಾವ ನೀನು. ಒಂದ್ ವೇಳೆ ಆಕಿ ಬಂದ ತಾನು ಸಣ್ಣವಳಿದ್ದಾಗ ಏನೇನಾಗೈತಿ ಅನ್ನೋ ಎಲ್ಲ ಮ್ಯಾಟ್ರನ್ನು ಇವ್ರ ಮುಂದೆ ಹೇಳಿದ್ಲು ಅಂತ ಇಟ್ಕೋ. ಅದೆಲ್ಲ ನನಗೆ ಗೊತ್ತಿಲ್ಲ.
ಅವಾಗ ಅದ ನಿಜ ಆಗ್ತೈತಲ್ಲ. ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಅನ್ನೋದು. ಅವಳು ಬಂದ್ಲು ಅಂತ ಅನ್ಕೋ, ಅವಾಗ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಆಕಿನ ಹೆಂಗೆ ಕರ್ಕೊಂಡು ವಾಪಸ್ ನನ್ನ ಹತ್ರ ಕರ್ಕೊಂಬರ್ಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ. ಅದು ನನಗೆ ಬಿಡಿ, ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡ. ನಾ ಹೇಳ್ದಷ್ಟು ಮಾಡು, ಅದಿಷ್ಟು ಒಡವೆದು ಫೋಟೋ ಹೊಡೆದು ಕಳಿಸು. ಸರಿ ತಗೋ ಆಯ್ತು. ಆದ್ರೆ ನಾನು ಇನ್ನೂ ಹೇಳತ್ತೇನೆ ನೋಡು, ಅದು ಗೋಲ್ಡ್ ಅಂತ ಇರೋದು ಲಾಂಗ್ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಅಷ್ಟೇ. ಸರಿ ಸರಿ, ಅದೇನೋ ನೋಡೋಣ. ನಿನ್ನ ನಂಬ್ತೇನೆ, ಏನೇನು ಗೋಲ್ಡ್ ಐತಿ ಎಲ್ಲ ಕಳಿಸ್ಬಿಡು. ಸರಿ. ಒಂದ್ ವೇಳೆ ಏನಾರ ಅದು ಸೊಂಟಕ್ಕೆ ಪಟ್ಟಿ ಅದು ನಿಜವಾದ ಗೋಲ್ಡ್ ಅಂತ ನನಗೆ ಆಮೇಲೆ ಬಂದಾಗ ಗೊತ್ತಾಗಬೇಕು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಾನು ಈಗ ಹೇಳತ್ತೇನೆ. ಅಲ್ಲ ಮಾವ, ಇದ್ದಿದ್ದೆಲ್ಲ ನಿಜ ಹೇಳಿದ್ರು ನೀನು ನನ್ನ ನಂಬೋದಿಲ್ಲ ಅಂತೆಲ್ಲ ಅಂದ್ರೆ ನಿನಗೆ ನನ್ಕಿಂತ ಹೆಚ್ಚಾಗಿ ಗೋಲ್ಡ್ ಮೇಲೆ ವ್ಯಾಮೋಹ ಅಲ್ಲ? ಈಗ ನಾವೆಲ್ಲ ನಾಟಕ ಮಾಡತ್ತಿದ್ದು ಅದ್ರ ಸಲುವಾಗಿನ ಅಲ್ಲ ಶ್ವೇತಾ. ನೋಡು, ನಿನಗೂ ಗೊತ್ತೈತಿ ನಾ ಫಸ್ಟ್ ಪ್ರಿಫರೆನ್ಸ್ ಕೊಡೋದ ದುಡ್ಡಿಗೆ, ಆಮೇಲೆ ಉಳಿದಿದ್ದಕ್ಕೆಲ್ಲ. ಸರಿ ಬಿಡು. ನಾನು ಕಾವ್ಯ ಮಾವ, ನಾನು ನಿನಗೆ ಆಮೇಲೆ ಮಾಡ್ತೀನಿ. ಅಮ್ಮ ಬಂದ್ರು. ಸರಿ ಸರಿ, ಹಾರಿಕೆ ಉತ್ತರ ಏನಾರ ಕೊಡಾಕ್ ನೋಡ್ದಿ, ನಿನ್ನ ಮಾತ್ರ ಸುಮ್ಮನೆ ಬಿಡುದಿಲ್ಲ. ನಿಜ ಇದ್ರೆ ಸರಿ. ಈಗ ನಿಜವಾಗ್ಲೂ ಅತ್ತೆಮ್ಮ ಬಂದಿರೋದ ಅಲ್ಲೇ? ಹಾ ಮಾವ. ಅಮ್ಮ ಏನಮ್ಮ, ಏನೇನ ನಳೆಯನ್ ಜೊತೆ ಮಾತಾಡತ್ತೇನ್ವಾ? ಹ್ಞೂ ಅಮ್ಮ, ಮಾತಾಡ್ತಾರಂತ ನೋಡಿ. ನಿನ್ ಕೊಡ್ಲಿ ಮಾವ? ಕೋದು ಮಾಮ ತಗೋ, ಅಮ್ಮ ಮಾತಾಡ್ತಾರಂತ. ಇರ್ಲಿ ಇರ್ಲಿ, ನನಗೆಲ್ಲ ಧ್ವನಿ ಕೇಳಿಸೈತಿ. ನಾ ಹೇಳಿದ್ ಮಾಡು. ನಾ ಸ್ವಲ್ಪ ಹೊರಗಡೆ ಇದ್ದೀನಿ ಅಂತ ಹೇಳಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ. ಈಗ ಸದ್ಯಕ್ಕೆ ನನಗೆ ಆಕಿನ ಹತ್ರ ಮಾತಾಡಕಷ್ಟಿದ್ದು ಇಲ್ಲ. ಸರಿ ಮಾವ, ಆಯ್ತು. ಈ ಕೊಡ ಯಾಕಿಟ್ಟಿ ಫೋನ್? ಇಲ್ಲಮ್ಮ, ಅದು ಅವನು ಸ್ವಲ್ಪ ಹೊರಗಡೆ ಮಾರ್ಕೆಟ್ ಒಳಗಿದ್ನಂತ, ಬ್ಯುಸಿ ಅದಾನಂತ, ಆಮೇಲೆ ಮಾಡ್ತೇನೆ ಅಂತ ಅಂದ. ಹೌದಾ, ಸರಿ. ಆಮೇಲೆ ನೋಡು ಕಾವ್ಯ, ಅವನಿಗೆ ಇನ್ಮೇಲೆ ಅವನು ಇವನು ಅನ್ಬೇಡ, ರೀ ಅಂತ ಅನ್ನೋದು ರೂಢಿ ಮಾಡ್ಕೊ. ಅಯ್ಯೋ ಹೋಗಮ್ಮ, ಕೋದು ಮಾಮ ಅಂದ್ ಕರೆದು ರೂಢಿ ಅಲ್ಲ ನನಗೆ. ಸಣ್ಣಕ್ಕಿದ್ದಾಗಿಂದನ ನಾನು ಹಂಗ ಮಾತಾಡೋದು, ಹಂಗ ಕರೆಯೋದು. ನೀನೆಲ್ಲ ಬದಲಾಯಿಸಕ್ ಬರಬೇಡ, ನನಗೆ ಒಂಥರ ಅನಿಸ್ತೈತಿ. ಇಲ್ಲಿ ನೋಡು ಕಾವ್ಯ, ಅದು ಏನಾರ ಇರ್ಲಿ, ನೀನು ನಿಮ್ಮ ಮಾವಿದ್ದಾಗ ಏನಾರ ಮಾಡ್ಕೊಳ್ರಿ. ಆದ್ರ ಅಲ್ಲೇ ನಮ್ಮ ಅತ್ತಿಗೆ ಮದಾಳಲ್ಲ, ಆಕೆ ಎಷ್ಟು ಸರಿ ಇಲ್ಲ. ಯಾಕಮ್ಮ? ನಾನು ನೋಡಿದ ಪ್ರಕಾರ ಆಕಿ ಚಲೋನೂ ಅದಾಳಲ್ಲ. ನಾನು ಅಲ್ಲಿದ್ದಾಗೆಲ್ಲ ಚಂದಾಗಿನ ಮಾತಾಡ್ಸಾಳ. ಇಲ್ಲಿ ನೋಡು ಕಾವ್ಯ, ಅಕ್ಕಿ ಹೆಂಗದಾಳಂತ ನನಗೆ ಗೊತ್ತೈತಿ. ನಮ್ಮ ಅಣ್ಣನ ಮಗ ಎಲ್ಲ ಚಲೋ ಅದಾರ. ಆದ್ರೆ ಅಕ್ಕಿ ನೀನು ಹೇಳ್ಕೊಳಕ್ ಹೋಗ್ಬೇಡವ. ನೀನು ಅಂದಂಗ ನೀನು ಮದುವೆ ಆಗಿದ್ದಿಲ್ಲಲ್ಲ, ಅಂದ್ರೆ ಈಗ ಮದುವೆ ಆಗಲಿ, ಮದುವೆ ಮಾಡ್ಕೊಡ್ಲಿ ಅನ್ನೋ ಇದಕ್ಕೆ ಆಕಿ ನಿನ್ನ ಜೊತೆ ಚಂದಾಗಿ ಮಾತಾಡಿರ್ಬೋದು. ಆದ್ರೆ ಆಮೇಲೆ ನನಗೆ ಗೊತ್ತಿಲ್ಲವ, ಅದಕ್ಕೆ ಹೇಳಾತಿದ್ದು. ಅಯ್ಯೋ ಬಿಡಮ್ಮ, ಮದುವೆ ಆದ್ಮೇಲೆ ಆಕಿ ನಾನು ಸರಿ ದಾರಿ ತರೋಂಗ್ ಮಾಡ್ತೇನೆ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ನ ಮೇಲೆ ಧೈರ್ಯ ಇರೋದಕ್ಕೆ ನಾನು ಈ ಮದುವೆ ಒಪ್ಕೊಂಡಿದ್ದು ಅಷ್ಟಲ್ಲ. ಒಂದ್ಸಲ ಮದುವೆ ಆಗ್ಬಿಡ್ಲಿ ನಿಂದು ಕೋದುಂದು. ಆ ಮನೆಯಿಂದನ ನಿಮ್ಮಿಬ್ರನ್ನು ಹೊರ ಕರ್ಕೊಂಡ್ ಬಂದ್ಬಿಡ್ತೇನೆ. ಹೆಂಗಿದ್ರು ಈ ಮನೆ ನಿಮ್ಮ ಹೆಸರು ಮೇಲೆ ಐತಿ, ಇಲ್ಲೇ ಇದ್ ಬಿಡ್ರವ ನೀವು. ಅಯ್ಯೋ ಅಮ್ಮ, ಅಣ್ಣ ಎಲ್ಲ ಏನಂತಾರ? ಅವ್ರು ಯಾರು ಏನಂತಾರ? ಈ ಮನಿ ಎಲ್ಲ ಅಷ್ಟಿಲ್ದ ನಿನ್ನ ಹೆಸರಿಗೆ ಬರ್ಸೇನ? ಇದೆಲ್ಲ ಪ್ರೀ ಪ್ಲಾನ್ ಮಾಡಿನ ಈ ಮನಿ ನನ್ನ ಹೆಸರಿಗೆ ಬರ್ಸಿರೋದು. ಮದುವೆ ಆದ್ಮೇಲೆ ನೀವೆಲ್ಲ ಇಲ್ಲೇ ಬಂದಿರೋದಪ್ಪ. ಅಕ್ಕಿನ ಕೈಯಾಗ ನಾ ನಿಮ್ಮನ್ನ ಬಿಟ್ಟಿರಂಗಿಲ್ಲ. ಅಕ್ಕಿನ ಕೈಯಾಗ ನಿನ್ನನ್ನು ಕೊಟ್ಬಿಟ್ರೆ ಮುಗೀತು. ನಾನು ನನ್ನ ಮಗಳನ್ನ ಮರ್ತಾ ಬಿಡ್ಬೇಕು. ಆಕೆ ಎಷ್ಟು ಇದು ಅದಾಳ ಅಂತಂದು ಹೇಳಿ ನನಗೆ ಗೊತ್ತೈತಿ. ಹೌದೇನಮ್ಮ? ನೀ ಏನನ್ನ ಹೇಳಿ ಹೆದರ್ಸಕತ್ತಿಯಲ್ಲಮ್ಮ ನನಗ? ಅಯ್ಯೋ, ನಾನೇನು ಹೆದರ್ಸಕತ್ತಿಲ್ಲವ ಕಾವ್ಯ, ಇರೋದನ್ನ ಹೇಳಾತೀನಿ. ಇಲ್ಲಿ ನೋಡು, ಮದುವೆ ಆದಾಗ ಶಾಸ್ತ್ರ ಅವೇನೇನು ಇರ್ತಾವಲ್ಲ, ಅದಷ್ಟ ಅಲ್ಲಿಗ ಇಲ್ಲಿಗ ಅಡ್ಡಾಡೋದು. ಆಮೇಲೆ ನೀನು ಇಲ್ಲೇ ಬಂದಿರೋದಪ್ಪ. ನಿಮ್ಮಿಬ್ರು ಅಲ್ಲಿ ಬಿಟ್ಟು ನಾನು ಇರಂಗಿಲ್ಲ. ಯಾಕಂತಂದ್ರ ನಮ್ಮ ಅತ್ತಿಗೆ ಹೆಂಗದ ಅಂತ ಹೇಳಿ ನನಗೆ ಗೊತ್ತೈತಿ. ಒಂದ್ ವೇಳೆ ನೀನೇನಾರ ಅಲ್ಲಿ ಕಳಿಸ್ಬಿಟ್ರ ಮುಗೀತು. ನೀ ಅತ್ತಿ ಕಾಯಿ ಸಿಕ್ಕ ಹುರಿದು ಮುಕ್ ಬಿಡ್ತಾಳಕಿ ನಿನ್ನ. ಅಯ್ಯೋ ಅಮ್ಮ, ಹಂಗಿದ್ರ ನಾ ಹೋಗಲ್ಲಮ್ಮ. ನೀನು ಕೋದು ಮಾವಗೂ ಹೇಳು, ಆ ಕೋದಂಡಗೂ ನಾನು ಸರಿತ್ನಾಗ ಬುದ್ಧಿ ಹೇಳ್ತೇನೆ. ನೀನು ಈ ಮಾತಿಗೆ ಒಪ್ಕೊಂತಿ ಅಂತ ಅಂದ್ರೆ ನಾ ಮದುವೆ ಮಾಡ್ಕೊಡ್ತೇನೆ ನನ್ನ ಮಗಳನ್ನ. ಇಲ್ಲ ಅಂದ್ರೆ ಮದುವೆನ ಮಾಡಂಗಿಲ್ಲ ಅಂತ ಹೇಳ್ಬಿಡ್ತೇನೆ ಅವನಿಗೆ. ಅಯ್ಯೋ ಅಮ್ಮ, ಹಂಗೆ ಮಾಡ್ಬೇಡ. ನೀನು ಅದು ಹುಡುಗಿ ನೋಡಕ್ ಬರೋದಕ್ಕಿಂತ ಮುಂಚೆನ ಮಾತಾಡ್ಬೇಕಿತ್ತು. ಈಗ ಮಾಡಿ ಹಿಂಗೆಲ್ಲ ಮಾತಾಡಿ ಕೊನೆಗೆ ಆ ಮದುವೆ ಮುರಿದ್ಬಿಟ್ರೆ ಏನು ಮಾಡ್ತೀರಿ? ಹಂಗೇನು ಆಗಂಗಿಲ್ಲ. ಅವನಿಗೆ ನೀನು ಬೇಕು. ನೀನು ಇಲ್ದ ಅವನು ಇರೋದಿಲ್ಲ. ನನಗೂ ಗೊತ್ತು, ಸಣ್ಣವನಿದ್ದಂಗಿಂದನೂ ನಾನು ನೋಡೇನಲ್ಲ. ಅದಕ್ಕೆ ಇದೆಲ್ಲ ಆಗಲಿ. ಲಾಸ್ಟ್ ಮೂಮೆಂಟ್ನಾಗ ಅವನನ್ನ ಬಡ್ದು ನನಗೆ ಹೆಂಗೆ ಬೇಕಲ್ಲ ಹಂಗೆ ಕೆಲಸ ಮಾಡಿಸ್ಕೊಂತೇನೆ. ಹಂಗೆ ಮಾತ್ರ ಬಿಡೋದಿಲ್ಲ ಅವನ್ನ. ಇಲ್ಲಾಂದ್ರೆ ಮತ್ತೆ ಅವನು ಅವನಂಗೆ ತಾಳಕ್ಕೆ ತಕ್ಕಂಗೆ ಕುಣದ ಅಂತ ಅಂದಿಟ್ಕೊ, ನಿನ್ನ ಕೈ ಬಿಡ್ಬೇಕಾಕೈತಿ. ಅವನಿಗೆ ಚಂದ ಎಲ್ಲ ಆಸೆ ತೋರಿಸ್ತೇನೆ ನಾನು. ಆಮೇಲೆ ನಿನ್ನನ್ನು ಬಿಟ್ಟಿರ್ಲಾರಂಥ ಪರಿಸ್ಥಿತಿ ಬಂದಾಗ ಅವಾಗ ನನ್ನ ಮಗಳನ್ನ ನನ್ನ ಮನೆಗೆ ಇಟ್ಕೋಬೇಕಂತ ಹೇಳ್ತೇನೆ. ಇನ್ನೂ ಏನೇನು ಮಾಡ್ತೇನೆ ನೋಡ್ತಿರ್ನಿ. ಇದನ್ನೆಲ್ಲ ಮತ್ತೆ ಅವ್ನ ಮುಂದೆ ಹೋಗಿ ಹೇಳ್ಬೇಡವಾ? ಇಲ್ಲಮ್ಮ, ನಾ ಏನು ಹೇಳಂಗಿಲ್ಲ. ಸರಿ ತಗೋ, ಊಟಕ್ಕೆ ಬಾ. ಅದು ಇರ್ಲಿ, ವೈನಿ ಎಲ್ಲದಾರ? ಕಾವ್ಯ, ಅಯ್ಯೋ ನೆನೆದವರ ಮನದಲ್ಲಿ ಅಂತ ಅಂದಂಗ ನಾನು ಹೆಸರು ಹೇಳಿದ ತಕ್ಷಣ ಬಂದ ಬಿಟ್ಲಲ್ಲ ಪೈಕಿ. ನನ್ನನ್ನು ಭಾಳ ಮಿಸ್ ಮಾಡ್ಕೊಳತ್ತಿದ್ದೇನೆ. ಅದು ಸ್ವಲ್ಪ ಮನೇದು ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ಈಗ ಆರಾಮ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನೆ. ಸ್ವಾತಿ, ಎಲ್ಲ ಕೆಲಸ ಮುಗಿಸಿದೆ? ಹಾ ಅತ್ತೆ, ಈಗ ಊಟ ಒಂದು ಮಾಡ್ಬೇಕು. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಾತಿ, ನಿಮ್ಮ ಮಾವನು ಬರ್ತೇನಂದಾರವ, ಇನ್ನೊಂದು ಅರ್ಧ ತಾಸು ತಡಿಯಾ. ಅಲ್ಲಿವರೆಗೂ ನೀ ಬೇಕಾದ್ರೆ ಕಾವ್ಯನ ಹತ್ರ ಮಾತಾಡ್ಕೊಂತ ಇರು. ನಾನು ಬಂದೆ. ಅದು ಪಕ್ಕದ ಮನೆ ಸರಳ ಅದಾಳಲ್ಲ, ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಐತಿ, ಮಾತಾಡಿ ಬರ್ತೇನೆ. ಆಮೇಲೆ ಊಟ ಮಾಡೋಣ ಅಂತ ಎಲ್ಲರೂ ಸೇರಿ. ಹಾ ಅತ್ತೆ, ಹಂಗೆ ಆಗಲಿ. ನಾನು ಅದನ್ನ ಅನ್ಕೊಳತ್ತಿದ್ದೆ ನೋಡ್ರಿ ಅತ್ತೆ. ಸರಿ, ನೀನು ಏನು ಮಾಡ್ತೀನಿ ನೋಡಿ, ಕೆಲಸ ಇದ್ರೆ ಕೆಲಸ ಮಾಡ್ಕೋ, ಇಲ್ಲಾಂದ್ರೆ ಕಾವ್ಯನ ಹತ್ರ ಮಾತಾಡ್ಕೊಂತ ಕುಂದ್ರು. ಕೆಲಸ ಆಗೈತತ್ತೆ, ನಾನು ಕಾವ್ಯನ ಹತ್ರನ ಮಾತಾಡ್ತೇನೆ. ಕಾವ್ಯ, ಅತ್ತೆ ಏನೋ ಹೇಳಾತಿದ್ರಲ್ಲ, ಅದು ವೈನಿ ಹಂಗಲ್ಲ. ಅಂದ್ರೆ ನಾನು ನಿಮ್ಮಮ್ಮ ಹೇಳೋದೆಲ್ಲ ಕೇಳಿಸ್ಕೊಂಡೆ ಕಾವ್ಯ. ನಿಮ್ಮಮ್ಮ ಹೇಳೋದು ನಿಜ. ಯಾರಿಗಾದ್ರೂ ಅದು ಹೆದರಿಕೆ ಇದ್ದೇ ಇರ್ತೈತಿ. ಅಂದ್ರೆ ಮದುವೆ ಆದ್ಮೇಲೆ ನೀವು ನನ್ನನ್ನು ಇಲ್ಲಿ ಇಟ್ಕೊಳಕ್ ರೆಡಿ ಇದ್ದೀರಿ? ಅಯ್ಯೋ, ನಿನ್ನನ್ನು ಇಲ್ಲಿ ಇಟ್ಕೊಳ್ದೆ ಇನ್ಯಾರು ಇಟ್ಕೋಬೇಕಾ? ಖರೆ ಹೇಳ್ಬೇಕಂದ್ರೆ ನಿನ್ನ ಮನೆ ಒಳಗೆ ನಾವೆಲ್ಲ ಇರೋದು. ನಿನ್ನ ಮನಸ್ಸು ಮಾಡಿದ್ರೆ ನಮ್ಮನ್ನ ಇಲ್ಲಿ ಇಟ್ಕೋಬಹುದು, ಇಲ್ಲಾಂದ್ರೆ ಈ ಮನೆಯಿಂದ ಹೊರಗೆ ಹಾಕ್ಬೋದು. ಓ, ಈಕಿ ಯಾಕೆ ನನ್ನ ಹಿಂದಿನ ಸುತ್ತಾಕತ್ತಾಳಂತ ಈಗ ನನಗೆ ಅರ್ಥ ಆತು. ನನ್ನ ಹತ್ರ ಚಂದಾಗಿ ಇಟ್ಕೊಂಡು ಈ ಮನೆ ನಿಕ್ಕಿನ ಹೆಸರಿಗೆ ಬರ್ಸ್ಕೋಬೇಕಂತ ಹಿಂಗೆಲ್ಲ ಮಾಡಾಕತ್ತಾಳ. ಓ, ಗೊತ್ತಾತು. ಒಂದ್ ವೇಳೆ ನಾನು ಉಲ್ಟಾ ಸೀದಾ ಮಾಡಿದ್ರೆ, ಅಂದ್ರೆ ಉಲ್ಟಾ ಸೀದಾ ಮಾತಾಡಿದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರೆ ನಾನು. ಕಾವ್ಯ, ಏನು ಯೋಚನೆ ಮಾಡಾತಿದ್ದಿ? ಏನಿಲ್ಲ ವೈನಿ, ಅದು ನೀವು ನಿಜವಾಗ್ಲೂ ಹೇಳಾಗ್ತೀರಿ? ಹ್ಞೂ ಕಾವ್ಯ, ಯಾಕೋ ನನಗೂ ನಿನ್ನನ್ನು ಬಿಟ್ಟು ಇರಾಕ ಮನ್ಸಾಗಂಗಿಲ್ಲ. ಈ ಮನೆ ಒಳಗೆ ನೀವೆಲ್ಲರೂ ಇದ್ರೆ ತುಂಬಿದ ಕುಟುಂಬ ಅನಿಸ್ತೈತಿ. ನೀವು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಮತ್ತು ನಾವ 4 ಜನ ಆಗ್ಬಿಡ್ತೇವಪ್ಪ. ನಮಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಅಂದ್ರೆ ನಾನು ನಿಮಗೆ ಟೈಮ್ ಪಾಸಾ? ಅಯ್ಯೋ ಹಂಗಲ್ಲ, ಟೈಮ್ ಪಾಸ್ ಅಂತ ಅಲ್ಲ.
ಒಂದು ರೀತಿಯಿಂದ ನೀನಂದ್ರೆ ನನಗೆ ಭಾಳ ಮನಸ್ಸಿಗೆ ಇಷ್ಟ ಆಗ್ಬಿಟ್ಟಿದೆ. ನನ್ನ ಸ್ವಂತ ತಂಗಿ ಇದ್ದಿದ್ರು ನಾ ಇಷ್ಟು ಪ್ರೀತಿ ಮಾಡ್ತಿದ್ನೋ ಎಲ್ಲ ಗೊತ್ತಿಲ್ಲ, ಅಷ್ಟು ನಾನು ನಿನ್ನ ಹಚ್ಕೊಂಡೇನಿ. ಸರಿ ವೈನಿ, ನೀವು ಇಷ್ಟೆಲ್ಲ ಮಾತಾಡ್ತೀರಂತ ಅಂದ್ರೆ ನಾನು ಇರ್ತೇನೆ. ಹಾ ಕಾವ್ಯ, ಯಾವ್ದೇ ಕಾರಣಕ್ಕೂ ನಿಮ್ಮ ಅತ್ತಿ ಮಾತು ಕೇಳಕ್ ಹೋಗ್ಬೇಡ. ಅಲ್ಲೇ ನೀನು ಇಲ್ಲೇ ಇದ್ಬಿಡು. ನಿಮ್ಮ ಅಣ್ಣನೂ ಅದನ್ನ ಅನ್ನತ್ತಿದ್ರು, ಅವ್ರಿಗೂ ನಿನ್ನ ಬಿಟ್ಟು ಇರೋಷ್ಟು ಶಕ್ತಿ ಇಲ್ಲ. ಏನೋ ಆಸ್ತಿ ಮ್ಯಾಟ್ರನ್ಯಾಗ ಸ್ವಲ್ಪ ಅವಾಗ ಜಗಳ ಆತ ಖರೆ. ಈಗೀಗಂತೂ ಅವ್ರಿಗೆ ನೀನಂದ್ರೆ ಭಾಳ ಇಷ್ಟ, ಅಷ್ಟು ಪ್ರೀತಿ. ಅಯ್ಯೋ ಅವ್ನಿಗೆ ಮುಂಚೆಯಿಂದಾನು ಹಂಗಾರಿ ವೈನಿ, ನಾನಂದ್ರೆ ಭಾಳ ಇಷ್ಟ. ಸರಿ ಬಿಡು ಕಾವ್ಯ, ಮತ್ತೆ ಏನು ಪ್ಲಾನ್ಸ್ ಮದ್ವಿದೆಲ್ಲ? ಯಾವಾಗ ಮದ್ವಿ ಏನು ಎತ್ತ ಅಂತ ಹೇಳಿ ನನಗೆ ಗೊತ್ತಾತೇನ? ಅದು ನೆಕ್ಸ್ಟ್ ಮಂತ್ ಇಟ್ಕೊಳ್ಳೋಣ ಅಂತಾರಲ್ರಿ ವೈನಿ. ಅಂದಂಗ ನೀವು ಪಪ್ಪ ಹತ್ರ ಹೇಳಿ ಎಲ್ಲ ಗೋಲ್ಡ್ ಡಿಸ್ ಕೊಡಿಸ್ತೀರಾ ಪ್ಲೀಸ್ ವೈನಿ? ಸರಿ ಕಾವ್ಯ, ಹೆಂಗಿದ್ರು ಹಿಂಗೆ ಮದ್ವೆ ಫಿಕ್ಸ್ ಆಗೋದ್ರೊಳಗಡೆ ಐತಲ್ಲ, ಗೋಲ್ಡ್ ಡಿಸ್ ಕೊಡಿಸ್ತೀನಿ. ಆದ್ರ ಏನಾದ್ರ ವೈನಿ, ಮಾವ ನನ್ನ ಮಾತು ಕೇಳ್ಬೇಕಲ್ಲ ಕಾವ್ಯ? ಅಯ್ಯೋ ವೈನಿ, ನೀವು ಹೇಳ್ರಿ ಗೋಲ್ಡ್ ಈಗ ಬೇಕು ಆಕೀಗ ಅಂತ ಹೇಳಿ. ಅದು ಈಗೀಗ ಕಳ್ರ ಕಾಟ ಜಾಸ್ತಿ ಅಲ್ಲ, ಅದಕ್ಕೆ ಅವರು ಬ್ಯಾಂಕ್ನಾಗ ಇಟ್ಟಾರದನ್ನ. ಮದ್ವೆಗೆ ಇನ್ನೊಂದು ವಾರ ಐತಿ ಅಥವಾ 4-5 ದಿವಸ ಐತಿ ಅಂತ ಅಂದಾಗ ಅವಾಗ ತಗೊಂಡ್ಬರ್ತೇನೆ ಅಂದಾರ ಅವರು. ನೋಡ್ತೇನೆ ತಗೊಂಡು, ನಿನ್ನ ಸಲುವಾಗಿ ಇಷ್ಟು ಪ್ರಯತ್ನ ಮಾಡಿಲ್ಲ ಅಂದ್ರೆ ಹೆಂಗ, ಹೌದಲ್ಲ? ಸರಿ ವೈನಿ, ಥ್ಯಾಂಕ್ಸ್ ವೈನಿ. ಸರಿ, ಅದು ನಾಳೆ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಿತ್ತಲ್ಲ, ಬರ್ತೀಯಾ? ಹಾ ವೈನಿ, ಮಾರ್ಕೆಟಿಗೆ ಬರ್ತೇನೆ, ಆದ್ರೆ ಪಾರ್ಲರಿಗೆ ಬರೋದಿಲ್ಲ. ಯಾಕೆ ನಿನಗ ಅದು ಪಾರ್ಲರ್ ಇಷ್ಟ ಆಗಿಲ್ಲನ? ಅಯ್ಯೋ ಮೊನ್ನೆ ಇನ್ನೂ ಪಾರ್ಲರ್ ಒಳಗೆ ಕೆಲಸ ಮುಗಿಸ್ಕೊಂಬಂದೇವಿ, ಮತ್ತೆ ಹೋದ್ರ ಸುಮ್ಮನೆ ದುಡ್ಡು ದಂಡ ಅಲ್ಲೇನ್ರಿ? ಸರಿ ಬಿಡು, ಹಂಗಂದ್ರೆ ನಾನೊಂದು ಸ್ವಲ್ಪ ಕೆಲಸ ಐತಿ, ಒಳಗೆ ಹೋಗಿ ಬರ್ತೀನಿ. ನೀವು ಊಟಕ್ಕೆ ಬಂದ್ಬಿಡಿ, ಈಗ ಊಟಕ್ಕೆ ನೀಡ್ತೇನೆ. ಹಾ ವೈನಿ, ನೀವು ಹೋಗಿರಿ, ನಾ ಸ್ವಲ್ಪ ಕೋದು ಮಾಮನ ಹತ್ರ ಮಾತಾಡಿ ಬರ್ತೇನೆ. ಸರಿ, ಆದ್ರೆ ಒಂದು ಮಾತು ಕಾವ್ಯ, ಭಾಳ ಫೋನ್ ಒಳಗದು ಮಾತಾಡ್ಕೊಂತ ಇರಬೇಡ. ಹಿಂಗೆ ಇರ್ತೈತಿ ಅಂತ ಹೇಳಕ್ ಆಗಂಗಿಲ್ಲ. ಅಂದ್ರೆ ಇವತ್ತೆಲ್ಲ ನಾಳೆ ಯಾವುದೋ ಕಾರಣಕ್ಕೆ ನಿಮ್ಮಿಬ್ರದ್ದು ಮದ್ವೆ ಸ್ಟಾಪ್ ಆತಪ್ಪ. ವೈನಿ, ಏನು ಈ ರೀತಿ ಮಾತಾಡತ್ತೀರಲ್ಲ ನೀವು? ಅದು ಹಂಗಲ್ಲ ಕಾವ್ಯ, ನಾವು ಎಲ್ಲ ರೀತಿಯಿಂದಾನು ಯೋಚನೆ ಮಾಡ್ಬೇಕಲ್ಲ. ಮದ್ವೆ ಎಲ್ಲ ಆಯ್ತು, ಅವಾಗ ಏನು ಅನ್ಸೋದಿಲ್ಲ. ಈಗ ಆಲ್ರೆಡಿ ನೀನು ಒಂದು ಮದ್ವೆ ಒಳಗಡೆ ಪೆಟ್ಟು ತಿಂದಿದ್ದಿ, ಅದಕ್ಕೆ ಹೇಳಕತ್ತಿದ್ದು. ಸ್ವಲ್ಪ ನಿನ್ ಕೇರ್ಫುಲ್ ಒಳಗೆ ನೀನಿದ್ರೆ ಚಲೋ ಅಂತ. ಸರಿ ಸರಿ ಆಯ್ತು. ಮತ್ತೇನಿಲ್ಲಪ್ಪ, ಅಂದ್ರೆ ನನಗೆ ಗೊತ್ತು ನಿಮ್ಮಿಬ್ರದ್ದು ಮದ್ವೆ ಆಗೇ ಆಗ್ತೈತಿ ಅಂತ ಹೇಳಿ. ಆದ್ರೂ ಲಾಸ್ಟ್ ಮೂಮೆಂಟ್ ಒಳಗೆ ಹೆಂಗೆಲ್ಲ ಬದಲಾವಣೆ ಆಗ್ತಾವನ್ನೋದು ನಿನಗೆ ಗೊತ್ತೈತಲ್ಲ, ಅದಕ್ಕೆ ಹೇಳಿದ್ದಪ್ಪ, ಮತ್ತಿನ್ನೇನಿಲ್ಲ. ಓ, ನನ್ನನ್ನು ಹಂಗಸಿ ಮಾತಾಡತ್ತೀರಾ? ಗೊತ್ತು ತಗೊಳ್ರಿ. ಈಗ ಇಷ್ಟು ಹಂಗಸ್ತವ್ರು ನಾಳೆ ಮದುವೆ ಆದ್ಮೇಲೆ ಇಲ್ಲಿದ್ಮೇಲೆ ನನ್ನನ್ನು ಬಿಡ್ತೀರಾ? ಕಾವ್ಯ, ನನ್ನನ್ನು ತಪ್ಪು ತಿಳ್ಕೊಬೇಡ, ಇರೋದನ್ನ ಹೇಳೇನಿ. ಮುಂದೆ ನಿನ್ನ ಇಷ್ಟಪ್ಪ, ನಿನಗೆ ಬಿಟ್ಟಿದ್ದು, ನಾನು ಬರ್ತೇನೆ. ಆಹಾ ಬಿನ್ನಾಣಗಿತ್ತಿ ಎದುರುಗಡೆ ಚಂದಾಗಿ ಮಾತಾಡ್ಕೊಂತಾನ, ತಳಕು ಬಳಕು ತೋರಿಸ್ಕೊಂತಾನ ಒಳಗಿಂದ ಹುಡುಕ್ ಬಿಟ್ಟು ಹೋಗ್ಲಿ ಬಿಡು, ನನಗೇನಾಗಬೇಕಾಗೈತಿ? ಆಲ್ರೆಡಿ ನಮ್ದು ಮದುವೆ ಆಗೈತಿ, ನಮ್ದೇನು. ಆ ಕಾವ್ಯನ್ ಬೇರೆ ನಾಳೆ ಹುಡುಕ್ತೇನೆ ಅಂದನ. ಆಕೆ ಸಿಕ್ಕರೆ ಚಲೋಪ್ಪ, ಇಲ್ಲಾಂದ್ರೆ ಮತ್ತೆ ನಾನು ನನ್ನ ಐಡೆಂಟಿಟಿನೇ ಮುಚ್ಕೋಬೇಕಾಗ್ತೈತಿ. ಮತ್ತು ಪ್ಲಾಸ್ಟಿಕ್ ಸರ್ಜರಿ ಅದು ಇದು ಅಂದ್ರೆ ವಲ್ಲಪ್ಪ, ನನ್ನ ಹತ್ರ ಆಗಂಗಿಲ್ಲ ಸುಮ್ಮನೆ. ಅಯ್ಯೋ, ನಾನು ನೋಡು, ನನ್ನ ಇಂಟೆನ್ಷನ್ನ ಮರ್ತು ಮೊದಲಿಗೆ ಗೋಲ್ಡ್ನೆಲ್ಲ ತೊಗೊಂಡು ಹೋಗಿ ಮಾರಿ ದುಡ್ಡೆಲ್ಲ ತೊಗೋಬೇಕು, ಇಲ್ಲಿ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಬೇಕು. ಈ ಅಪ್ಪ ನೋಡಿದ್ರೆ ನನಗೆ ಫೋಟೋ ಕಳಿಸು ಅಂದಾನ. ನಮ್ಮ ಅಪ್ಪ ಅಮ್ಮನ ಬೇರೆ ನಾನು ಹೊರಗಡೆ ಕರ್ಕೊಂಬರ್ಬೇಕು. ಅದ್ರ ಕಡೆ ನಾನು ಯೋಚನೆ ಮಾಡೋದು ಬಿಟ್ಟು ಇವ್ರದೆಲ್ಲ ಇಲ್ಲ ಬಾರದ್ರ ಜೊತೆ ಚಿಂತೆ ಮಾಡ್ಕೊತ ಕುಂತೆ ನೋಡು. ಇದಕ್ಕೆಲ್ಲ ನಾನು ಯಾರನ್ನ ಹಿಡಿಬೇಕು? ನನ್ನ ಕ್ಲಾಸ್ಮೇಟು ಆದರ್ಶ್ ಅಂತಿದ್ನಲ್ಲ, ಅವನು ಡಾಕ್ಟ್ರು, ಅವನ ಹತ್ರನ ಮಾತಾಡ್ತೇನೆ. ಆಮೇಲೆ ಮುಂದಿನ ಡಿಸಿಷನ್ ತೊಗೊಂಡ್ರಾಯ್ತು. ಅಯ್ಯೋ, ಜಾಸ್ತಿ ಡಿಲೇ ಮಾಡಬಾರ್ದು, ನನಗೆ ಭಾಳ ಟೈಮ್ ಇಲ್ಲ. ಏನಾರ ಒಂದು ಡಿಸಿಷನ್ ತೊಗೊಂಡು ಸೊಲ್ಯೂಷನ್ ಹುಡ್ಕೊಳ್ಳೇಬೇಕು. ಏನಪ್ಪ, ಒಂದು ತಲೆ ಒಳಗೆ ಬರಾಕತ್ತಿಲ್ಲಲ್ಲ. ಕಾವ್ಯ, ಏ ಕಾವ್ಯ, ಊಟಕ್ಕೆ ಬಾ. ಹಾ ಮಾ ಬಂದೆ. ಏನಾರ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಇವ್ರೊಂದು ಬಂದ್ಬಿಡ್ತಾರೆ ಅಡ್ಗಲ್ ಹಾಕಕ್ಕೆ. ನನಗೆ ಮೊದಲು ಊಟ ಮಾಡ್ಬರೋಣ, ಆಮೇಲೆ ಮುಂದಿನ ಡಿಸಿಷನ್. ಕಾವ್ಯ, ನಿಜವಾಗ್ಲೂ ಇವತ್ತು ನಾನು ಎಷ್ಟು ಖುಷಿಯಿಂದ ಅದೇನಿ ಅಂತ ಅಂದ್ರೆ, ಕಾವ್ಯ, ಐ ಆಮ್ ಸೋ ಹ್ಯಾಪಿ ಟುಡೇ. ಏನ್ ಪೂಜಾ, ನೀನು ಸಣ್ಣ ಹುಡುಗಿ ತರ? ಕಾವ್ಯ, ನಾನು ಯಾವಾಗ್ಲೂ ಸಣ್ಣ ಹುಡುಗಿನ, ಅದಕ್ಕೆ ನಾನು ಇಷ್ಟು ಖುಷಿಯಿಂದ ಇರೋದು. ಆಮೇಲೆ ನಾನು ಇಷ್ಟು ಖುಷಿಯಿಂದ ಇರೋದಕ್ಕೆ ಕಾರಣ ಏನು ಕೇಳಲ್ಲ ನೀನು? ಸರಿನಪ್ಪ, ಹೇಳು ಏನಕ್ಕೆ? ಅದು ನನ್ನ ಫ್ರೆಂಡ್ ಮತ್ತೆ ನನಗೆ ವಾಪಸ್ ಸಿಕ್ಲು. ನಾವು ಬಹಳ ದಿವಸದ ಮೇಲೆ ಮುಂಚಿನಕ್ಕಿಂತಾನು ಎಷ್ಟು ಹ್ಯಾಪಿಯಾಗಿ ಮಾತಾಡಿದ್ವಿ. ನಿಜವಾಗ್ಲೂ ನನ್ನ ಲೈಫ್ ಒಳಗಡೆ ಇನ್ನ ಏನೇನು ಕಷ್ಟನೇ ಇಲ್ಲ ಅಂತ ಅನಿಸ್ತೈತಿ. ಅದು ಒಂದು ನೋವು ನನಗೆ ಕೊರಗಿ ಕಾಡಕತ್ಬಿಟ್ಟಿತ್ತು. ಈಗ ನಿಜವಾಗ್ಲೂ ನನಗೆ ಖುಷಿಗೆ ಯಾವುದೇ ರೀತಿ ತೊಂದರೆನೇ ಇಲ್ಲ. ನನ್ನ ಫ್ರೆಂಡ್ ನನಗೆ ವಾಪಸ್ ಬಂದ್ಲು. ನನಗೂ ಅಷ್ಟೇ ಪೂಜಾ, ನನಗೆ ಬಹಳಷ್ಟು ತೊಂದರೆ ಇದ್ದಾವೆ. ಅಂದ್ರೆ ನಿನಗೆ ಗೊತ್ತಲ್ಲ ನಾನು ಯಾವ ಪರಿಸ್ಥಿತಿ ಒಳಗೆ ಅದೇನಿ ಅಂತಂದು ಹೇಳಿ. ಆದರೂ ಮುಳುಗೋರಿಗೆ ಅದಕ್ಕೆ ಒಂದು ಹುಲ್ಲು ಕಡ್ಡಿನೂ ಆಸರೆ ಅಂತಾರಲ್ಲ, ಹಂಗೆ ನೀನು ನನಗೀಗ ಎನರ್ಜಿ ಬೂಸ್ಟರ್. ಕಾವ್ಯ, ನೀ ಏನು ತಲೆ ಕೆಡಿಸ್ಕೋಬೇಡ. ನಿನಗೆ ಈ ಪ್ರಾಬ್ಲಮ್ ಒಳಗಡೆಯಿಂದ ಹೊರಗೆ ಬರಕ್ಕೆ ನಾನು ಹೆಲ್ಪ್ ಮಾಡೇ ಮಾಡ್ತೇನೆ. ಕಾವ್ಯ, ಪೂಜಾ, ವೈನಿ, ಏನು ವೈನಿ? ಸೌಮ್ಯ, ಏನಿಲ್ಲ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಏನು ವೈನಿ ಅದು? ಅದು ಏನಿಲ್ಲ ಕಾವ್ಯ, ಆ ಕೋದಂಡ ಮತ್ತು ಆಕಿ ಶ್ವೇತಾ ಇಬ್ಬರದು ಮುಖವಾಡ ಬಯಲು ಮಾಡ್ಬೇಕಂದ್ರ ನಿನ್ನಿಂದನ ಸಾಧ್ಯ. ನನ್ನಿಂದನ ಸೌಮ್ಯ? ಏನು ಸೌಮ್ಯ ಅದು? ಅದು ನೀನು ಏನು ವೈನಿ ಅದು? ಅದು ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ನಿನ್ನ ಮುಂದೆ ಡಿಸ್ಕಸ್ ಮಾಡ್ತೀನಿ. ಅಂದ್ರೆ ನಾವೆಲ್ಲ ಸೇರಿದ್ವಲ್ಲ, ಅಲ್ಲಿ ಮಾತಾಡ್ಕೊಂಡ್ವಿ, ನಿನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ಕೋದಂಡನ ಬಗ್ಗೆ ಗೊತ್ತಿತ್ತಲ್ಲ, ಅದ್ರಾಗ ಬೇರೆ ನೀನು ಸಿಕ್ಕಿದಂಥ ಪಾರ್ಕ್ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತು ಸುಮ್ಮನೆ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಅಂತ ಹೇಳಿ ನಿನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಗಿತ್ತು. ಸೌಮ್ಯ, ಏನಾಯ್ತು ಹೇಳಿ ಸೌಮ್ಯ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀವು ಯಾರು ಏನು ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡಿರ್ತೀರಿ ಅಂತ ನನಗೆ ಗೊತ್ತು. ಅದು ನಾನು ಆ ಕೋದಂಡನ ಮನೆಗೆ ಮತ್ತೆ ಹೋಗ್ಬೇಕು. ವೈನಿ, ಏನು ಹೇಳತ್ತೀರಿ ನೀವು? ಮತ್ತೆ ನನ್ನ ಫ್ರೆಂಡ್ ಕಾವ್ಯನ ನೀವು ಆ ಕೋದಂಡನ ಹತ್ರ ಸಿಕ್ಸಾಕತ್ತೀರಿ? ಅಕ್ಕಿ ಬದುಕಿ ಬರ್ಬೇಕನ್ನೋ ಆಸೆ ಐತೆ ಇಲ್ಲ ನಿಮ್ಗೆ? ನಿಜವಾಗ್ಲೂ ನೀವೇನಂತ ಡಿಸೈಡ್ ಮಾಡಿರಿ? ನನ್ನ ಫ್ರೆಂಡ್ನ ಅಲ್ಲೇ ಬಲಿ ಕೊಡ್ಬೇಕಂತ ಏನಾರ ಪ್ಲಾನ್ ಮಾಡಿರ ಹಿಂಗ? ಇಲ್ಲ, ನಾನು ಮಾತ್ರ ನನ್ನ ಫ್ರೆಂಡ್ ನಾನು ಕಳ್ಸಕ್ ಸಾಧ್ಯನೇ ಇಲ್ಲ. ಕಾವ್ಯ, ನೀನು ಎಲ್ಲೂ ಹೋಗಲ್ಲ, ನನ್ನ ಜೊತೆನೇ ಇರ್ತಿದ್ದಿ. ಪೂಜಾ, ಇರು ಒಂದು ನಿಮಿಷ. ಸೌಮ್ಯ ಏನೋ ಹೇಳತ್ತಾಳ, ನಾವು ಅದನ್ನ ಕೇಳಬೇಕು. ಇಲ್ಲ ಕಾವ್ಯ, ನಿನ್ನ ನಾನು ಕಳ್ಕೊಳಕ್ ಇಷ್ಟ ಇಲ್ಲ. ಇಷ್ಟು ದಿವಸ ನಾವಿಬ್ರು ದೂರ ಇದ್ದು ನಮ್ಮ ಲೈಫಿಂದ ಅರ್ಥನ ಕಳ್ಕೊಂಡ್ಬಿಟ್ಟಿದ್ವಿ. ಈಗ ಮತ್ತೆ ನೀ ನನಗೆ ಸಿಕ್ಕಿದಿ. ಇನ್ನ ನಾನು ನಿನ್ನನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟಪಡಲ್ಲ. ಪೂಜಾ, ಅದು ಒಂದ್ಸಲ ನಮ್ಮ ಮಾತು ಕೇಳು ಪೂಜಾ. ಇಲ್ಲ ವೈನಿ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಕಾವ್ಯ ನಾನು ಕಳಿಸೋದೇ ಇಲ್ಲ. ಪೂಜಾ, ನಿನಗೆ ನನ್ನ ಮೇಲೆ ನಂಬಿಕೆ ಐತಿಲ್ಲ? ಐತಿ. ನಿಮ್ಮ ವೈನಿ ಮೇಲೆ?
ಐತಿ. ಮತ್ತು ಅವರೆಲ್ಲ ಈ ಡಿಸಿಷನ್ ತೊಗೊಂಡಾರಂತ ಅಂದ್ರೆ ಇದರಿಂದ ಒಳ್ಳೇದಾಗೇ ಆಗ್ತೈತಿ. ಅವ್ರು ಏನು ಡಿಸೈಡ್ ಮಾಡ್ಯಾರ ನೋಡೋಣ. ಅವ್ರು ನನ್ನನ್ನು ಅಲ್ಲಿ ಕಳಿಸ್ತಾರಂತ ಅಂದ್ರೆ ನಮ್ಮ ಪಪ್ಪನ ಒಪ್ಕೊಂಡಾರಂತ ಅಂದ್ರೆ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡಿನೇ ಈ ಡಿಸಿಷನ್ ತೊಗೊಂಡಿರ್ತಾರಲ್ಲ, ಅದು ನಿಜಾನ ಸೌಮ್ಯ ಹೇಳೋದು. ಒಂದ್ಸಲ ಕೇಳೋಣ ಎದಕ್ಕೆ ನನ್ನನ್ನು ಅಲ್ಲಿ ಕಳ್ಸಾತಾರಂತ ಹೇಳಿ. ಸರಿ ಸೌಮ್ಯ, ಇದರಿಂದ ಏನು ಉಪಯೋಗ ಆಗ್ತೈತಂತ ನನಗೆ ಹೇಳಿದ್ರೆ ಸ್ವಲ್ಪ ನಾನು ಪ್ಲ್ಯಾನ್ ಮಾಡ್ಬೋದಂತ. ಅದು ಆ ಕೋದಂಡ ಮತ್ತು ಶ್ವೇತಾನ್ ವಿರುದ್ಧ ಯಾವುದೇ ರೀತಿ ಸಾಕ್ಷಿ ಇಲ್ಲಲ್ಲ, ನೀ ಹೋಗಿ ಸ್ವಲ್ಪ ಕಲೆಕ್ಟ್ ಮಾಡ್ಕೊಟ್ರ. ಸರಿ, ನನಗೆ ಅರ್ಥ ಆಗ್ತಾ ಐತಿ. ನಾನು ಪೂಜಾನ ಒಪ್ಪಿಸ್ತೇನೆ. ಅದು ನಮ್ಮ ಪ್ಲ್ಯಾನ್ ಏನಂದ್ರೆ ಇದಿಷ್ಟು ನಮ್ಮ ಪ್ಲ್ಯಾನ್. ಸರಿ ಸೌಮ್ಯ, ನಾನು ಹೋಗ್ತೇನೆ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಗೆ ಅವ್ರ ಕಡೆಯಿಂದ ಏನೇನು ಬೇಕಲ್ಲ ಪ್ರೂಫ್ ನಾ ತಂದು ಕೊಡ್ತೇನೆ. ಅದಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಡೀಟೇಲ್ಸ್ ನಿಮ್ಗೆಲ್ಲರಿಗೂ ಸಿಗ್ತೈತಿ. ಆಮೇಲೆ ನನಗೇನೇನು ಕೊಡಬೇಕಲ್ಲ ಅದನ್ನ ನೀವು ಕೊಟ್ಬಿಡ್ರಿ ಸಾಕು. ಅಂದ್ರೆ ಎಲ್ಲ ರೀತಿಯಿಂದನೂ ಡೀಟೇಲ್ಸ್ ಒದಗಿಸಕ್ಕೆ ನನಗೆ ಈಸಿ ಆಗಿಬಿಡ್ತೈತಿ. ಸರಿ ಕಾವ್ಯ, ಇದೆಲ್ಲ ನೀಟಾಗಿ ಪ್ಲಾನ್ ಮಾಡಿನ ನಿನ್ನನ್ನು ಬಿಟ್ಟು ಬರ್ತೇವೆ. ಆದ್ರೆ ವೈನಿ, ನಂದೊಂದು ಕಂಡೀಷನ್. ಏನು ಪೂಜಾ ಅದು? ಕಾವ್ಯನ ಜೊತೆಗೆ ನಾನು ಹೋಗ್ತೇನೆ. ಪೂಜಾ, ನೀನ್ ನನ್ನ ಜೊತೆನಾ? ಬೇಡ ಪೂಜಾ, ಅವ್ರು ಮೊದಲ ಭಾಳ ಕಟಕ್ರು. ನಿನ್ನನ್ನು ನಾ ಕಳ್ಸಕ್ ಇಷ್ಟಪಡಲ್ಲ. ನೋಡು, ನೀ ಮಾತ್ರ ಹೋಗಕ್ಕೆ ರೆಡಿ ಇದ್ದೀವಿ, ನನ್ನನ್ನು ಕಳ್ಸಕ್ ರೆಡಿ ಇಲ್ಲ ಅಂತೀನಿ. ಇಲ್ಲಿ ನೋಡು, ನಾ ಹೋದ್ರೆ ಅವರಿಗೆ ಒಂದು ರೀತಿಯಿಂದ ಹೆಲ್ಪ್ ಆಗ್ತೈತಿ. ನೀನ್ ಬಂದ್ರೆ ಮತ್ತೆ ತೊಂದರೆ ಆದ್ರೆ ಏನ್ ಮಾಡ್ತಿದ್ದಿ ಪೂಜಾ? ನನ್ನಿಂದ ಅಂತದ್ದು ಏನು ತೊಂದರೆ ಆಗ್ತೈತಿ ಕಾವ್ಯ? ಇರು ಕಾವ್ಯ. ಏನ್ ಸೌಮ್ಯ, ಈಗ ಅವರು ನೀನು ಇಷ್ಟು ದಿವಸದ ಮೇಲೆ ಅಲ್ಲಿ ಸಿಕ್ಕಿ ಅಂತ ಇಟ್ಕೋ, ನಿನಗೆ ಅವರೆಲ್ಲ ಭಾಳ ಕೆದಕಿ ಕೇಳ್ತಾರ. ನಾ ಭಾಳ ಚಿತ್ರಹಿಂಸೆನೂ ಕೊಡ್ತಾರ. ಸೊ ನನ್ನ ಪ್ರಕಾರ ಪೂಜಾ ಸೌಮ್ಯ ಅಂದ್ರೆ ನೀನು ಇಷ್ಟು ದಿವಸ ನಾನು ಪೂಜಾನ್ ಜೊತೆಗಿದ್ದೆ, ನಾನು ಇಲ್ಲಿದೆಲ್ಲ ನೆನ್ಪು ಮಾಡಿ ಇಲ್ಲೇ ಕರ್ಕೊಂಡ್ಬಂದೆ ಅಂತಂದೇಳಿ ಪೂಜಾಗೆ ಹೇಳಬೇಕು ಅಂತನಾ? ಹಾಂ, ಅಂದ್ರೆ ನೀನು ಪೂಜಾನ ಕೈಗೆ ಸಿಕ್ಕಿದ್ದೆ ಅಂತಂದೇಳಿ ಪೂಜಾ ಹೇಳ್ತಾಳ. ಆಮೇಲೆ ನೀನು ಡೀಟೇಲ್ಸ್ ಎಲ್ಲ ಎಲ್ಲಿ ಏನು ಅಂತ ಕೇಳಿದಾಗ ಅವ್ರ ಮನೆಗೆ ಬರಾಕ ನೀನು ಇಷ್ಟಪಟ್ಟು ಹೋದಿ ಅಂತ ಅನ್ಕೋ. ಅಂದ್ರೆ ನೀನು ಅವ್ರ ಜೊತೆಗೆ ಇಲ್ಲ ಬೇಡ ಸೌಮ್ಯ, ಇದು ಒಂದು ರೀತಿಯಿಂದ ಸ್ವಲ್ಪ ಟ್ರಿಗರ್ ಆಗ್ತೈತಿ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಇಷ್ಟೆಲ್ಲ ತೊಂದರೆ ಆದ್ಮೇಲೂ ನಾನು ವಾಪಸ್ ಸಿಕ್ಕಿನ ಕರ್ಕೊಂಡು ಅವ್ರ ಮನೆಗೆ ಹೋಗೇನಿ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತೈತಿ. ಅದು ನಾವು ಬೇರೆ ರೀತಿಯಿಂದ ಪ್ಲ್ಯಾನ್ ಮಾಡಬೇಕು. ಅಂದ್ರೆ ನಾನೆಲ್ಲ ಹೇಳ್ತೇನೆ, ಸ್ವಲ್ಪ ನಂಗೆ ಟೈಮ್ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೇನೆ. ನಾನು ಪೂಜಾ ಹೋಗೋದು ಹೌದು, ನೀವಿಬ್ರು ಹೋಗಬೇಕು ಅಂದ್ರೆ ಮಾತ್ರ ಸಾಧ್ಯ. ನಮಗೂ ಸ್ವಲ್ಪ ಸೇಫ್ ಅನಿಸ್ತೈತಿ. ಸರಿ ನೋಡೋಣ, ಮನೆಗೆ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ನೋಡೋಣ ಅವ್ರು ಏನಂತಾರೆ ನೋಡಿ. ಅದ್ರ ಮೇಲೆ ಅದರ ಪ್ಲಾನಿಂಗ್ ಎಲ್ಲ ನೀಟಾಗಿರಬೇಕು. ಯಾವುದೇ ರೀತಿ ನನಗಲ್ಲ ಪೂಜಾಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ಇಲ್ಲಿ ನೋಡು ಕಾವ್ಯ, ನಿನಗಾಗ್ಲಿ ಪೂಜಾಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊತೇನೆ. ಇಲ್ಲಿ ನೋಡು ಕಾವ್ಯ, ನಿನ್ನ ಈ ತೊಂದರೆಯಿಂದ ಹೊರಗೆ ತರಕ ನನ್ನ ಪ್ರಾಣ ಆದರೂ ಕೊಡಕ್ಕೆ ನಾನು ರೆಡಿ ಇದ್ದೇನೆ. ಪೂಜಾ, ಹೌದು ಕಾವ್ಯ. ಮತ್ತೆ ಶುರು ಮಾಡಿದ್ರ ಇಬ್ರು? ಅದು ಸೌಮ್ಯ, ನಾನು ರೆಡಿ ಇದ್ದೀನಿ. ನೀವೆಲ್ಲ ಹೆಂಗೆ ಹೇಳ್ತೀರಿ ಹಾಗೆ ಕೇಳ್ತೀನಿ. ನೀವೆಲ್ಲ ನನ್ನ ಸಲುವಾಗಿ ಇಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ರೆ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವ್ರ ಬಂಡವಾಳ ಹೊರಗೆ ತರಲೇಬೇಕು. ಸರಿ, ಹಂಗಂದ್ರೆ ನೀವೆಲ್ಲ ಅಳಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ನೀಟಾಗಿ ಪ್ಲಾನ್ ಮಾಡಿ ನಿಮ್ಮನ್ನ ಅವ್ರ ಮನೆ ಸೇರಿಸ್ತೇವೆ. ಈಗ ಅಳಬೇಡ ಕಾವ್ಯ, ಸುಮ್ಮನಿರು. ಅದು ನನ್ನ ಫ್ಯಾಮಿಲಿ ನನಗೆ ಮತ್ತೆ ಸಿಕ್ತಲ್ಲ ಅನ್ನೋ ಖುಷಿ ಕಣ್ಣೀರು ಸೌಮ್ಯ ಅದು. ಸರಿ ಆಯ್ತು, ಊಟಕ್ಕೆ ಬರ್ರಿ. ಈಗ ಇಬ್ರು ಕಣ್ಣೀರು ಒರೆಸ್ಕೊ. ಸರಿ ನಡಿ ಸೌಮ್ಯ, ಬಂದ್ವಿ. ಬರೀ ಇಬ್ರು ಮಾತಾಡ್ಕೊಂತ ಮಾತೊಳಗಡೆ ಮೈ ಮರಿಬೇಡ್ರಿ, ಜಲ್ದಿ ಬರ್ರಿ. ಹಾಂ ಸೌಮ್ಯ, ಬಂದ್ವಿ. ಥ್ಯಾಂಕ್ಸ್ ಪೂಜಾ. ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬೇಡ, ನನಗೆ ಈಗ ಹೇಳಿ ನೋಡು. ಸರಿ, ನಿನ್ನಂತ ಫ್ರೆಂಡ್ ಇರಬೇಕಾದ್ರೆ ನನಗೇನು ತೊಂದರೆ ಇಲ್ಲ. ಸರಿ, ಹಂಗಂದ್ರೆ ನಾವಿಬ್ರು ಹೋಗಕ್ಕೆ ರೆಡಿ ಆಗ್ಯಾವಲ್ಲ? ಎಲ್ಲಿ ಹೋದ್ರೆ ನಾವಿಬ್ರು ಜೊತೆಗೆ ಹೋಗೋದು. ಓಕೆ, ಡನ್.